ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಶರಣು ಸಲಗಾರ್ ಬಸವಕಲ್ಯಾಣ ಮತಕ್ಷೇತ್ರದ ಗಡಿಭಾಗದ ಕೆಲವು ಗ್ರಾಮಗಳಲ್ಲಿ ಮರಾಠಿ ಶಾಲೆಗಳಿವೆ, ಅವುಗಳನ್ನು ಕನ್ನಡ ಶಾಲೆಗಳಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಆದರೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮತ್ತು ನನ್ನ ಜನಪ್ರಿಯತೆ ಕುಗ್ಗಿಸುವ ಉದ್ದೇಶದಿಂದ ಬಸವಕಲ್ಯಾಣದಲ್ಲಿ 3-4 ಜನ ಮಾತ್ರ ಇದನ್ನು ವಿರೋಧಿಸಿ ನನ್ನ ವಿರುದ್ಧ ಷಡ್ಯಂತ್ರ ರಚಿಸುತ್ತಿದ್ದಾರೆ ಎಂದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತಾಲೂಕಿನ ಹಲವಾರು ಗಡಿ ಗ್ರಾಮಗಳ ಜನರು ಪದೇ ಪದೇ ಮನವಿ ಸಲ್ಲಿಸಿದ್ದರಿಂದ ನಾನು ಮರಾಠಿ ಶಾಲೆಯೊಂದಿಗೆ ಕನ್ನಡ ಶಾಲೆಯು ಆರಂಭಿಸಿ ಎಂದು ಅಧಿವೇಶನದಲ್ಲಿ ಆಗ್ರಹಿಸಿದ್ದೇನೆ. ಆದರೆ ಇದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸಹ ಮತ ವ್ಯಕ್ತಪಡಿಸಿದ್ರು. ಇನ್ನು ನಾನು ಯಾವುದೇ ಭಾಷೆ ಜಾತಿಯ ವಿರೋಧಿ ಅಲ್ಲ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕನ್ನಡ ಶಾಲೆಗೆ ಮಂಜೂರಾತಿ ನೀಡಬೇಕು ಎಂದಿದ್ದೇನೆ. ಆದರೆ ಕೆಲವರು ಶಾಸಕರು ಮರಾಠಿ ಶಾಲೆ ಮುಚ್ಚುವಂತೆ ಒತ್ತಾಯಿಸಿದ್ದಾರೆ ಎಂಬ ಸುದ್ದಿ ಹೊರಡಿಸಿ ಬೇಕಂತಲೇ ನನ್ನ ತೇಜೋವಧಿಗೆ ಯತ್ನಿಸಿದ್ದಾರೆ. ಇನ್ನು ಗಡಿಭಾಗದಲ್ಲಿರುವಂತಹ ಮರಾಠ ಸಮಾಜದ ಜನ ಕನ್ನಡ ಕಲಿತರೆ ನೌಕರಿ ಹಿಡಿಯುತ್ತಾರೆ, ಆಗ ನಮ್ಮ ಹಿಂದೆ ತಿರುಗುವವರಾರು, ಮಾತು ಕೇಳುವವರಾರು ಎಂಬ ಚಿಂತೆ 3-4 ಜನರಿಗೆ ಕಾಡ್ತಿರುವಂತಿದೆ. ಆದ್ದರಿಂದಲೇ ಅವರು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬಂದ್ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದೇನೆ. ಆ ಸರಾಯಿನ ಜನ ಹೆಂಗ್ ಹಾಳಾಗ್ಲತ್ತಾರ, ಯಾವ ರೀತಿ ಇಷ್ಟತನ ಕನ್ನಡ ಕಲಿಲಾರ ಬಿಟ್ಟು ಮಕ್ಕಳು ಹೆಂಗ್ ಹಾಳಾಗ್ಲತ್ತಾರ, ಇದೊಂದು ದುರಂತದ ಸರಾಯಿನ ಜನ ಹೆಂಗ್ ಹಾಳಾಗ್ಲತ್ತಾರ ಅಂತೇಳಿ ಅದು ನನ್ನ ನೋವನ್ನು ವ್ಯಕ್ತಪಡಿಸಿದೆ. ಜನವರಿ ಫಸ್ಟ್ ವೀಕ್ ಒಳಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ KDP ಸಭೆ ಬೀದರ್ನೊಳಗೆ ನಡೀತು. ತಮಿಳುನಾಡು ಬರ್ಲಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಏನ್ ಮಾಡ್ಬೋದು, ಹಳ್ಳಿಗೆ ಹೋಗಿ ಸರಾಯಿ ಮಾಡ್ಲತ್ತಾರ, ಕಿರಾಣಿ ದುಕಾನ್ದಾಗ ಸರಾಯಿ ಮಾಡ್ಲತ್ತಾರ, ಬಟ್ಟಿ ಅಂಗಡಿದೊಳಗೆ ಸರಾಯಿ ಮಾಡ್ಲತ್ತಾರ, ಪಾನ್ ಶಾಪ್ ಒಳಗೆ ಸರಾಯಿ ಮಾಡ್ಲತ್ತಾರ. ಇದು ಬಂದ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದುರುಗಡೆ DC SP ಅವರು ಆ ಸಭೆದೊಳಗೆ ಇರ್ತಾರ. ಇವತ್ತ ಸಾಲಿಗಳು ಬಂದಾಗ ಸಾಲಿ ಕಂಪೌಂಡ್ ಒಳಗ ಸಾಲಿ ಗ್ರೌಂಡ್ ಒಳಗೆ ಹೋಗಿ ಬಾಟಲ್ ತಗೊಂಡು ಅಲ್ಲೇ ಸರಾಯಿ ಕುಡಿಯೋದು. ಯಾವ ಶಾಲೆಯೊಳಗೂ D ಗ್ರೂಪ್ ಎಂಪ್ಲಾಯ್ ಇಲ್ಲ, ಪ್ಯೂನ್ ಇಲ್ಲ, ಸ್ವಚ್ಛ ಯಾರು ಮಾಡಬೇಕು, ಮಕ್ಕಳ ಕೈಲಿ ಸ್ವಚ್ಛ ಮಾಡಿಸಪ್ಲೇ ಇಲ್ಲ. ಇಂಥ ಪ್ರತಿದಿನ ಇಂಥ ಸಾಕಷ್ಟು ನೂರಾರು ಸಾವಿರಾರು ಸಮಸ್ಯೆಗಳು ನಾವು ನೋಡ್ಲತ್ತೀವಿ. ಆ ಕಾರಣಕ್ಕಾಗಿ ತಾವೇನು ಕೇಳಿದ್ರಿ ಒಳ್ಳೆ ಪ್ರಶ್ನೆ ಅನ್ನೋದು, ಬರ್ತಕ್ಕಂಥ KDP ಸಭೆಯೊಳಗ ಈ ಸಮಸ್ಯೆ ಬಗ್ಗೆ ಚರ್ಚಿಸಿ ಇದಕ್ಕೆ ಪರಿಹಾರ ಹುಡುಕ್ಲಕ್ಕ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ಎಜುಕೇಶನ್ ಮಿನಿಸ್ಟರ್ ಹೇಳ್ತಾರ, ಏನಂತ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರ್, ಇದು ಬಹಳ ಮುಖ್ಯ. ಎದ್ರ ಸಲಕ್ಕೆ ಬಹಳ ಮುಖ್ಯ ಎಜುಕೇಶನ್ ಮಿನಿಸ್ಟರ್? ಇವ್ರೇನು 3-4 ಮಂದಿ ಎಜುಕೇಶನ್ ಮಿನಿಸ್ಟರ್ಗೆ